ಫಸ್ಟ್ ಆಪ್ಷನ್ ಬರ್ತದ್ರಿ ಕಾಟನ್ ಅಂತ ಬರ್ತದ್ರಿ. ಬರೀ ಇದ್ರದ್ದೇ ಮಾಡ್ಕೊಡಿ ಸರ್, ನಂದು ಮಾಡಬೇಡ್ರಿ. ಇಲ್ಲ ಅದನ್ನೇ ಮಾಡಿ. ಚಲೋ ನೋಡ್ರಿ ಕಾಟನ್ ಅಂತ ಬರ್ತದ್ರಿ. ಕಾಟನ್ ಒಳಗೆ ನೋಡ್ರಿ ಹೆಂಗಿರ್ತದ, 1 ತಾಸು ತನಕ ಬಟ್ಟಿ ಒಗಿತ್ ಕೊಡ್ತಾನ್ರಿ. ಅಂದ್ರೆ ಇದರಲ್ಲಿ ಒಗೆಯೋದು, ಹಿಂಡೋದು ಮತ್ತೆ ಒಣಗ್ಸೋದು, ಅಂದ್ರೆ ವಾಶ್, ರೆನ್ಸ್ ಅಂಡ್ ಡ್ರೈ ಮೂರು ಒಂದ್ರೊಳಗೆ ಇರ್ತದೆ. ಇದ್ರೊಳಗೆ ಕೆಜಿನೂ ಇಂಡಿಕೇಟ್ ಮಾಡ್ತಾನೆ. ಅಂದ್ರೆ ಡೋರ್ ಒಂದೊಂದ್ಸಲ ಮಾಡ್ತಾನೆ, ಇಲ್ಲಾಂದ್ರೆ ಡೋರ್ ಓಪನ್ ಮಾಡಿದ ತಕ್ಷಣನೇ ಇದು 5 kg ಅಂತ ಬರ್ತದೆ. ನೋಡ್ರಿ ಕೆಜಿ ಹಿಂಗ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಒಂದು ನಾರ್ಮಲ್ ಪ್ಯಾಂಟ್ ಕಾಟನ್ ಇಂದು ಶರ್ಟ್ ಎರಡು ಸೇರಿಸಿ 1 kg ಆಗ್ತದ. ಜೀನ್ಸ್ ಪ್ಯಾಂಟ್ ಶರ್ಟ್ ಇದ್ರೆ 1.5 kg ಆಗ್ತದ. ರೈಟ್. ಲೇಡೀಸ್ ಅವ್ರದ್ದು ಕಾಟನ್ ಸೂಟ್ ಬರ್ತಾವ, 2 ಪೇರ್ = 1 kg ಆಗ್ತದ. ರೈಟ್. ಅದೇ ತರ ಕಾಟನ್ ಸಾಡಿ ಇದ್ರೆ 1.5 kg ಗೆ ಒಂದು ಸಾಡಿ, ಪಾಲಿಸ್ಟರ್ ಇದ್ರೆ 1 kg ಗೆ ಒಂದು ಸಾಡಿ. ಪ್ರತಿ ಒಂದು ಆಪ್ಷನ್ ಅಲ್ಲಿ ನಿಮಗೆ ಇಂಡಿಕೇಟ್ ಮಾಡ್ತಾನೆ ಎಷ್ಟು kg ಲೋಡ್ ಹಾಕ್ಬೇಕು ಅಂತ. ರೈಟ್. ಅಂದ್ರೆ ಸೋಕ್ ಆದ್ಮೇಲೆ ಇಲ್ಲ ಸೋಪ್ ಇದು ಇಲ್ಲ ಇದು ಇಷ್ಟ ಹಾಕ್ಬೇಕ್ರಿ. ಡ್ರೈನೇ ಹಾಕ್ಬೇಕ್ರಿ. ಅದು ಆದ್ಮೇಲೆ ಒಳಗ್ ಹಾಕಿ ಅದು ಇದು ವೆಟ್ ಆಗಿ ಮತ್ತೆ ಅದ್ರ kg ಅದ. ರೈಟ್. ಸೆಕೆಂಡ್ ಆಪ್ಷನ್ ಅದ ರೀ ಕಾಟನ್ 60 ಲೇಬಲ್ ಅಂತ. ಇದ್ರೊಳಗ ಪೂರ್ತಿ 9 kg ಲೋಡ್ ತಗೊಂತಂತ್ರಿ. ಅಂದ್ರೆ ಇದ್ರೊಳಗ ಡಬಲ್ ಬೆಡ್, ಸಿಂಗಲ್ ಬೆಡ್, ಬೆಡ್ಶೀಟ್ ಅವೆಲ್ಲ ಹೋಗಿಬೋದ್ರಿ. ಇದರಲ್ಲಿ ಬ್ಲಾಂಕೆಟ್ಸ್ ಒಗೆದಿಲ್ಲ, ಕೌಂದಿ ವಿಂದಿ ಒಗೆದಿಲ್ರಿ ಇದ್ರೊಳಗೆ. ರೈಟ್. ಟೈಮಿಂಗ್ ಎಷ್ಟು ತಗೋತೀರಿ? 3 hours 9 minutes ಟೈಮಿಂಗ್ ಅದ. 3 hours 9 minutes ಹೋಗೋದು. ಸಿಂಥೆಟಿಕ್ ಅಂದ್ರೆ ಸಿಂಥೆಟಿಕ್ ಅಂದ್ರೆ 47 minutes ತಗೊಂತಾನ್ರಿ. 4 kg ಲೋಡ್ ಮ್ಯಾಕ್ಸಿಮಮ್ ಅದ ಇದ್ರೊಳಗೆ. ಇದ್ರೊಳಗೆ ನೀವು ಸಿಂಥೆಟಿಕ್ ಅಂದ್ರೆ ಪಾಲಿಸ್ಟರ್ ಟೈಪ್ ಬಟ್ಟೆ ಬರ್ತಾವ ನೋಡ್ರಿ, ಸಿಂಥೆಟಿಕ್ ಕ್ಲೋತ್ಸ್, ಅದ್ರ ಪ್ರಕಾರ ಹಾಕ್ಬೋದು. ಮಿಕ್ಸ್ ಲೋಡ್ ಅಂದ್ರೆ ಸೆಕೆಂಡ್ ಆಪ್ಷನ್. ಮತ್ತೆ ನೆಕ್ಸ್ಟ್ 45 minutes 4 kg ಮಿಕ್ಸ್ ಲೋಡ್ ಅಂದ್ರೆ ಎಲ್ಲ ಬಟ್ಟೆ ಹಾಕ್ಬೋದು. ಮಿಕ್ಸ್ ಇದು ಟೆಂಪರೇಚರ್ 40 ಡಿಗ್ರಿ ತನಕ ತಗೊಂತಾನ್ರಿ. ವಾಟರ್ ಹೀಟ್ ಎಲ್ಲರದು ನಾರ್ಮಲ್ 14 ಇದೆ. 40 ಇಲ್ಲ ಸರ್, ಪ್ರತಿಯೊಂದು ಆಪ್ಷನ್ ಅಲ್ಲಿ ಡಿಸ್ಕ್ರಿಪ್ಷನ್ ಆಗ್ತದೆ. ಅಂದ್ರೆ ಬೇರೆ ಬೇರೆ ಅದ. ಇದರಲ್ಲಿ ಮಿಕ್ಸ್ ಲೋಡ್ ಅಲ್ಲಿ 40 ಡಿಗ್ರಿ ಟೆಂಪರೇಚರ್. ಇದಕ್ಕೆ ಹೆಚ್ಚು ಕಡಿಮೆನೂ ಮಾಡ್ಬೋದು. ಕಸ್ಟಮೈಸೇಷನ್ ಮಾಡಬೇಡ್ರಿ, ಒಳ್ಳೇದಿರ್ತದೆ. ಅಂದ್ರೆ ಹೆಂಗಿರ್ತದ, ಕಸ್ಟಮೈಸೇಷನ್ ಒಂದು ಸ್ಟ್ಯಾಂಡರ್ಡ್ ಏನು ಆಫೀಷಿಯಲಿ ಕೊಟ್ಟಿರ್ತದ ಅಷ್ಟೇ ಇಟ್ಬಿಡ್ರಿ. ಹೆಚ್ಚು ಕಡಿಮೆ ಮಾಡಿದ್ರೆ ಏನಾಗ್ತದ, ಆಲ್ರೆಡಿ 1200 RPM ಸ್ಪೀಡ್ ಅದ ರೀ. ಹೆಚ್ಚು ಕಡಿಮೆ ಮಾಡಿದ್ರೆ ಒಂದೊಂದ್ಸಲ ಬಟ್ಟೆ ಹಂಗೆ ಬರ್ತಾವೆ, ಪೂರ್ತಿ ಡ್ರೈ ಆಗಲ್ಲ. 85% ತನಕ ಡ್ರೈ ಆಗ್ತದ, ಅಷ್ಟು ಆಗಲ್ಲ. ಇದರಲ್ಲಿ ಮಿಕ್ಸ್ ಲೋಡಲ್ಲಿ ನೋಡ್ರಿ ಜೆಂಟ್ಸ್ ಬಟ್ಟೆ ಬೇರೆ, ಲೇಡೀಸ್ ಬಟ್ಟೆ ಬೇರೆ ಬೇರೆ ಹಾಕ್ಬೇಕು. ಡೆಲಿಕೇಟೆಡ್ ಸಿಲ್ಕ್ ಅದ ರೀ. ಡೆಲಿಕೇಟೆಡ್ ಸಿಲ್ಕ್ ಅಂದರೆ ಸಿಲ್ಕ್ ಸಾರಿ ಬರ್ತಾವೆ. ಡೆಲಿಕೇಟೆಡ್ ಅದು ಕೋಟ್ ಪ್ಯಾಂಟ್ ಬರ್ತಾವೆ. 2 hours 38 minutes ಡೆಲಿಕೇಟೆಡ್. ಆಗಲ್ಲ ಸಿಲ್ಕ್ ಸಾರಿ ಆಗಲ್ರಿ. ಸ್ಟೋನ್ ವರ್ಕ್ ಬರ್ತದ ನೋಡ್ರಿ, ಅದ್ರೊಳಗ ಪೇಸ್ಟಿಂಗ್ ಬರ್ತದ, ಗ್ಲೂ ಹಚ್ಚಿ ಪೇಸ್ಟ್ ಮಾಡ್ತಾರಂದ್ರೆ ಅದು ಅವು ನಡೆಯಲ್ರಿ. ಸ್ಟಿಚಿಂಗ್ ಇದ್ರೆ ಎಂಬ್ರಾಯ್ಡ್ರಿ ವರ್ಕ್ ಬರ್ತದ ನೋಡ್ರಿ, ಆ ಥರ ಇದ್ರೆ ಇದರಲ್ಲಿ ಹಾಕ್ಬೋದು ಡೆಲಿಕೇಟೆಡ್ ಸಿಲ್ಕ್. ಇದು ಉಲನ್ ಅಂದ್ರೆ ನೋಡ್ರಿ ಸ್ವೆಟರ್, ನೈಟ್ ಪ್ಯಾಂಟ್, ಟಿ ಶರ್ಟ್ಸ್, ಉಲನ್ ಸ್ವೆಟರ್, ಕ್ಯಾಪ್, ಗ್ಲವ್ಸ್, ಸಾಕ್ಸ್ ಅವೆಲ್ಲ ಹಾಕ್ಬೋದು. ಇದು ಮೇನ್ ಇಂಪಾರ್ಟೆಂಟ್ ಇದೆ ರೀ. ಡ್ರಮ್ ಡಿಸ್ಕೇಲಿಂಗ್ ಅಂತ ಅದ ಇಂಪಾರ್ಟೆಂಟ್ ಇರ್ತದ. ಹೆಂಗಿರ್ತದ, ನಮ್ಮ ವಾಟರ್ ಹಾರ್ಡ್ನೆಸ್ ಪ್ರಕಾರ TDS ನೋಡ್ಕೊಂಡು ಇದು ಒಳಗಡೆ ಸ್ಟ್ರಕ್ ಆಗ್ತದೆ ರೀ. ಅಂದ್ರೆ ಶಾರ್ಟ್ನೆಸ್ ಎಲ್ಲ ಸ್ಟ್ರಕ್ ಆಗ್ತದೆ. ಟಾಪ್ ಲೋಡ್ ಇದ್ರೆ ಹೆಂಗಿರ್ತದ, ಒಂದು ಪೌಚ್ ಬರ್ತದ, ಬಟ್ಟೆ ಗಲೀಜು ಗುಂಜು ಏನ್ ಬಿ ಬರ್ತದ ನೋಡ್ರಿ, ಪೌಚ್ ತೆಗೆದು ಕ್ಲೀನ್ ಮಾಡ್ಕೊಂಡು ಹಾಕ್ತೀವಿ. ಇದರಲ್ಲಿ ಅದು ಆಪ್ಷನ್ ಇಲ್ರಿ ಇದರಲ್ಲಿ. ಅದಕ್ಕೆ ಕಂಪನಿ ಅದ್ರಿ ಒಂದು ಪೌಡರ್ ಕೊಟ್ಟರೆ 700 rupees ಒಂದು ಅದ ರೀ. ಡ್ರಮ್ ಡಿಸ್ಕೇಲಿಂಗ್ ಅಂತ ಹೇಳ್ತಾರೆ. ಇದಕ್ಕೆ ಪ್ರತಿ ಒಂದು ತಿಂಗಳ ಹಾಕೊಂತ ಹೋಗುತ್ತೆ. ಅಂದ್ರೆ 30 ವಾಷಿಂಗ್ ಒಂದ್ಸಲ ಪೌಡರ್ ಅದ, ಲಿಕ್ವಿಡ್ ಇಲ್ಲ ಪೌಡರ್ ಅದ. ಇದು ಆಸಿಡಿಕ್ ಸಬ್ಸ್ಟೆನ್ಸ್ ಇರ್ತದೆ. ಅದೆಲ್ಲ ಸ್ಕೇಲಿಂಗ್ ಏನು ಇದ್ರೆ ಬಟ್ಟೆ ಗಲೀಜು ಇರ್ತದೆ, XYZ ಏನು ಬಿರಲಿ ಒಳಗಡೆ ಎಲ್ಲ ಇದು ಆಗ್ತದೆ. ಏನಾಗ್ತದೆ, ಇದು ಯೂಸ್ ಮಾಡಿಲ್ಲ ಅಂದ್ರೆ ಇದು ಹೋಲ್ಸ್ ಇದಾವೆ, ಹೋಲ್ಸ್ ಎಲ್ಲ ಪ್ಯಾಕ್ ಆಗ್ತಾವೆ. ಮತ್ತೆ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಬಟ್ಟೆ ರೆನ್ಸ್ ಪ್ರಾಪರ್ಲಿ ಆಗಲ್ಲ, ಹಿಂಡಲ್ಲ, ಪ್ರಾಪರ್ಲಿ ಡ್ರೈ ಆಗಲ್ಲ ಬಟ್ಟೆ. ಅಂದ್ರೆ ಮತ್ತೆ ಚುಕ್ಕಿ ಗಲೀಜ್ ಹಂಗೆ ಬರ್ತವೆ. ಅದಕ್ಕೆ ಪ್ರಾಪರ್ಲಿ ಇದು ಮಾಡಲೇಬೇಕು ಕಂಪಲ್ಸರಿ. ಇದು ಸ್ಪಿನ್ ಆ್ಯಂಡ್ ಡ್ರೈ. ಅಂದರೆ ಸಪೋಸ್ ನೀವು ಹೊರಗಡೆ ಹೋಗೋದು ಹಿಂಡೇನೆ ಓನ್ಲಿ ನಿಮಗೆ ಒಣಗ್ಸೋದಂದ್ರೆ ಇದರಲ್ಲಿ ಸ್ಪಿನ್ ಆ್ಯಂಡ್ ಡ್ರೈ ಮಾಡೋದು ಹಾಕೊಂಡು ಒಣಗಿಸ್ಬೋದು. ಕಂಪ್ಲೀಟ್ ಡ್ರೈ ಆಗ್ತದೆ. 85% ತನಕ ಡ್ರೈ ಆಗ್ತದೆ. ರೆಡಿ ಟು ಐರನ್. ನೀವು ಇಲ್ಲಿಂದ ತಗೊಂಡು ಡೈರೆಕ್ಟ್ ಐರನ್ ನೋಡಿಬೋದು. ಇದು 2 ಆಪ್ಷನ್ ಸಪ್ರೇಟ್ ಕೊಟ್ಟಿದೆ. ಇದು ಸ್ಪಿನ್ ಅಂದರೆ ಓನ್ಲಿ ಸ್ಪಿನ್, ರೆನ್ಸ್ ಅಂದರೆ ಓನ್ಲಿ ರೆನ್ಸ್. ಸ್ಪಿನ್ ಅಂದರೆ ಓನ್ಲಿ ಡ್ರೈ, ರೆನ್ಸ್ ಅಂದರೆ ಓನ್ಲಿ ಹಿಂಡ್ ಕೊಡ್ತಾರೆ. ಎರಡರಲ್ಲಿ kg ತೋರಿಸಲ್ಲ. ಇದರಲ್ಲಿ 10 minutes ಅದ ರೀ. ಇದರಲ್ಲಿ 4 pairs ಹಾಕಬೇಕು ಅಷ್ಟೇ. ಇದರಲ್ಲಿ ರೆನ್ಸ್ ಅಂದರೆ 19 minutes ಸೇಮ್. ಇದರಲ್ಲಿ 4 pairs. ಶರ್ಟ್ಸ್ ಅಂದರೆ ಧೋತಿ, ಕುರ್ತಾ,
ಕುರ್ತಾ ಪೈಜಾಮ ಬರ್ತದ್ರಿ ಆ ಥರ ಬರ್ತಿಲ್ಲ ಅಂದರೆ ವೈಟ್ ಕಲರ್ ಡ್ರೆಸ್ಸಸ್ ಬರ್ತಾವೆ ನೋಡ್ರಿ ಆ ಥರ ಇದ್ದರೆ ಇದರಲ್ಲಿ ಹಾಕ್ಬೇಕು. ಸ್ಪೋರ್ಟ್ಸ್ ವೇರ್ ಅಂದರೆ ಜರ್ಸಿ ಟೈಪ್ ಟಿ ಶರ್ಟ್ಸ್ ಬರ್ತಾವೆ, ಶಾರ್ಟ್ಸ್ ಶರ್ಟ್ ಟಿ ಶರ್ಟ್ ಎಲ್ಲ ಬರ್ತಾವೆ. ಜೀನ್ಸ್ ಡಾರ್ಕ್ ವಾಶ್ ಅಂದರೆ ಹೆಂಗಿರ್ತದೆ ಒಂದೊಂದ್ಸಲ ಜೀನ್ಸಿಗೆ ನಾವು ಜಾಸ್ತಿ ಕಲೆ ಆಗಿದ್ರೆ ತಿಕ್ಕಿ ಒಗಿತೀವಿ ನೋಡ್ರಿ, ಜಾಸ್ತಿ ಫೋರ್ಸ್ ಹಾಕಿ ಒಗಿತೀವಿ. ಅದೇ ಪ್ರಕಾರ ಇದ್ದರೆ ಜೀನ್ಸ್ ಡಾರ್ಕ್ ವಾಶ್, ಓನ್ಲಿ ಜೀನ್ಸ್ ಒಗೆಯೋದಿದ್ದಾರೆ ಫೋರ್ ಜೀನ್ಸ್ ಹಾಕಿ ಒಗಿಬೋದು ರೈಟ್. ಸ್ಟೀಮ್ ಆ್ಯಂಟಿ ಬ್ಯಾಕ್ಟೀರಿಯಾ ಅಂದರೆ ಹೆಂಗಿರುತ್ತೆ, ಸಪೋಸ್ ಯಾರನ್ನ ಹಾಸ್ಪಿಟಲೈಸ್ ಇದೆ ಎಕ್ಸಾಂಪಲ್ ಯಾವುದನ್ನ ಬ್ಯಾಕ್ಟೀರಿಯಾ ಟೈಪ್ ನೋಡ್ಸಿರಲಿ ಸ್ಪೆಷಲಿ ಒಂದು ಆಪ್ಷನ್ ಕೊಟ್ಟಿದೆ ಸ್ಟೀಮ್ ಆ್ಯಂಟಿ ಬ್ಯಾಕ್ಟೀರಿಯಾ, ಇದರಲ್ಲಿ ಹಾಕೊಂಡು ಒಗಿಬೋದು. 2 hours 39 minutes ಅಂದರೆ ಇದರಲ್ಲಿ ಫಸ್ಟ್ ಏನಾಗ್ತದ ಸ್ಟೀಮ್ನಿಂದ ಒಗಿತಾರೆ ಅಂದರೆ ಫಸ್ಟ್ ಸ್ಟೀಮ್ ಕೊಡ್ತಾರೆ ಮತ್ತು ಆಮೇಲೆ ವಾಟರ್ ಹೀಟ್ ಆಗುತ್ತೆ 60 ಡಿಗ್ರಿ ತನಕ ರೈಟ್. ಮತ್ತು ಆಮೇಲೆ ಏನಾಗ್ತದ ತೊಳೆದ ಮೇಲೆ ಮತ್ತೊಂದ್ಸಲ ರಿನ್ಸ್ ಟೈಮಿಗೆ ಮತ್ತೊಂದ್ಸಲ ಸ್ಟೀಮ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಎಷ್ಟಿದೆ ಅದಕ್ಕೆ? ಮ್ಯಾಕ್ಸಿಮಮ್ 90 ಡಿಗ್ರಿ ಅದ. 90. ಪ್ರತಿಯೊಂದು ಆಪ್ಷನಲ್ಲಿ ಬೇರೆ ಬೇರೆ ಟೆಂಪ್ರೇಚರ್. ಅಚ್ಚಾ ಇದು 60 ಅದೇನಾ? ಹಾಂ ಇದಕ್ಕೆ 60 ಅದ. ಆಲ್ರೆಡಿ ಸೆಲೆಕ್ಟೆಡ್ ಅದ ರೀ. ಸಜೆಷನ್ ಕೇಳಿದ್ರೆ ಇದು ಫಿಲ್ಟರ್ ಮಾಡ್ತೀವಿ. 15 minutes ಅಂದರೆ ಹೆಂಗಿರ್ತದೆ, ಒಂದು ತಾಸು 2 ತಾಸು ಹೊತ್ಕೊಂಡಿದ್ದು ಬಟ್ಟೆ ಇರ್ತದೆ ಹಂಗೆ ತೆಗೆದಿಡ್ತೀವಿ. ಅದಕ್ಕೆ ವಾಶ್ ಮಾಡೋದಿದ್ರೆ ಪ್ರಾಪರ್ಲಿ 15 minutes. ಬೇರೆ ಮಿಷಿನ್ಗಿಂತ ಇದು ವೈಬ್ರೇಷನ್ ಕಮ್ಮಿ ಇದೆ ಅಂದರೆ ನಾಯ್ಸ್ ಸರ್ ಹೆಂಗಿದೆ, ನಾವು ಇದೇ ಕಂಪನಿಯವರು ನಾವು ಹೇಳಿದ್ರೆ ನೀವು ಚಲೋದೆ ಅಂತ ಹೇಳ್ತೀವಿ ನೋಡ್ರಿ. ಹೆಂಗಿರ್ತದ ಒಂದ್ಸಲ ಯೂಸ್ ಮಾಡ್ರಿ, ಇನ್ಸ್ಟ್ರಕ್ಷನ್ ಪ್ರಕಾರ ನಡೆಸ್ರಿ, ನಿಮಗೆ ಗೊತ್ತಾಗ್ತದೆ ಏನು ನಮ್ಮ ಮಷಿನ್ ತೊಗೊಂಡು ಬೆನಿಫಿಟ್ ಇದೆ ಅಥವಾ ಇಲ್ಲ ಅಂತ. ರೈಟ್. ಮತ್ತೇನಾದ್ರು ಮಾಡಿ ಅದು ಸ್ಟಾರ್ಟ್ ಇದು ಸ್ಟಾರ್ಟ್ ಇದೇ ಪೌಸ್ ಪಾಸ್ ರೈಟ್ ಲಾಸ್ಟ್.